ಎಸ್ ಸರ್. ಇನ್ನು ಮತ್ತೆ ನನಗೆ ಮತ್ತೆ ನಲ್ಲಿ ಮುಳೆಗೆ ಹೋಗ್ಬೇಕಂತ ಅನ್ಸುತ್ತೆ. ನಲ್ಲಿ ಮುಳೆ ಆ ಮಟ್ಟಿಗೆ ದೊಡ್ಡ ಯಶಸ್ಸು ತಂದ್ಕೊಡ್ತು. ಮತ್ತೆ ಅದೇ ಪ್ರಶ್ನೆ ಅಗೇನ್, ಗಿಲ್ಲಿ ನಟ ಬೇರೆ ಲೆವೆಲ್ ರೀಚ್ ಆದ್ರು, ನೀವಿನ್ನು ಗಾಂಧಿನಗರಕ್ಕೆ ರೀಚ್ ಆಗೋದಕ್ಕೆ ಸೈಕಲ್ ತುಳಿತಾನೆ ಇದ್ದೀರಿ. ಸರ್ ಇನ್ನೊಂದು ಏನಾಗುತ್ತೆ ಅಂದ್ರೆ ನನ್ನ ಕಮಿಟ್ಮೆಂಟ್ ತುಂಬಾ ಇತ್ತು ಸರ್. ಈಗ ನಿಮ್ಮ ಹಳ್ಳಿಗಳ ಕಡೆ ಧರ್ಮಸ್ಥಳ ಕೇಂದ್ರ ಸಂಘ ಅಂತ ಸಾಲ ಕೊಡೋದು, ನಾನು ಆ ಸಾಲ ತಗೊಂಡು ನನ್ನ ಮನೆ ನನ್ನ ತಂಗಿ ಮದುವೆ ಇದನ್ನೆಲ್ಲ ಮಾಡಾದ್ಮೇಲೆ ನೀವು ಸಾಲ ಅಂತ ಬಂದಾಗ ನೀವೇನು ಸಾಧನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೀವು ಸಮಸ್ಯೆ ಕೊಡಬೇಕು. ಈಗ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರ್ತೀನಿ, ನಿಮ್ಮ ಹತ್ರ ನಾನು ದುಡ್ಡು ಇಸ್ಕೊಂಡಿರ್ತೀನಿ ಸರ್, ಹಿಂಗೆ ಇದೆ ಸರ್ ಕಬಾಬ್ ಮಾತ್ರ ಹಿಂಗಿದೆ, ಸೊ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರ್ತೀನಿ ಅಂತ ಅನ್ಕೊಳ್ಳಿ, ನಾನು ನಿಮ್ಗೆ ಹೇಳ್ಕೊಬೋದು ಸರ್. ಆದ್ರೆ ಸಂಘಗಳಿಗೆ ಹೇಳ್ಕೊಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನೀನೇನೇ ಮಾಡೋ ತಿಂಗಳು ಏನ್ ಕಟ್ಬೇಕಂತ ಕಟ್ಬೇಕಷ್ಟೇ. ಧರ್ಮಸ್ಥಳ ಸಂಘ, ಧರ್ಮಸ್ಥಳ ಕೇಂದ್ರ ಸಂಘ ಅಂತ ಹಳ್ಳಿಗಳ ಕಡೆ ಎಲ್ಲ ತಗೊಂಡು ನೀವು ತಗೊಂಡಿದ್ದೀರಾ? ಇಲ್ಲ, ನನ್ನ ತಂಗಿ ಹೆಸರು ತಗೊಂಡಿದ್ದಾರೆ ಸರ್. ಎಲ್ಲಿ, ಯಾವ ಊರು ನಿಮ್ದು? ಪ್ರಾಪರ್ ಎಲ್ಲ ಮೈಸೂರು. ಧರ್ಮಸ್ಥಳ ಸಂಘ ಎಲ್ಲಾ ಕಡೆ ರೀಚ್ ಆಗಿದೆ, ಎಲ್ಲಾ ಕಡೆ ರೀಚ್ ಆಗಿದೆ ಸರ್. ಈಗ ಧರ್ಮಸ್ಥಳ ಅಂದ ತಕ್ಷಣ ನಮ್ಗೆ ಸೌಜನ್ಯದೆಲ್ಲ ಬಂದ್ಬಿಡುತ್ತೆ ಸರ್. ಸೊ ಅದಕ್ಕೂ ಇದಕ್ಕೆ ಲಿಂಕ್ ಇದೆ ಅಂತೀರಾ ಅಥವಾ ಇಲ್ಲ? ಇಲ್ಲ ಸರ್, ಕೆಲವು ಟೈಮ್ಗಳು ಏನಾಗುತ್ತೆ ಒಂದಕ್ಕೊಂದು ಯಾವತ್ತು ಲಿಂಕ್ ಮಾಡಬಾರ್ದಲ್ಲ. ಮಾಡಬಾರ್ದು ಸರ್. ದರ್ಶನ್ ಸರ್ದು ಹಂಗೆ ಆಗ್ಬೋದಲ್ಲ? ಇಲ್ಲ ಅಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು ಧರ್ಮಸ್ಥಳ ಅಂದ ತಕ್ಷಣ ನಮ್ಗೆ ದೊಡ್ಡ ಅದು ನೋಡಿ, ಇಲ್ಲಿ ಕುತ್ಕೊಂಡು ಸಾರಿ ಮಾತಾಡೋದಕ್ಕೆ, ಯಾಕಂದ್ರೆ ನಾನ್ ವೆಜ್ ಇದೆ. ಈ ಧರ್ಮಸ್ಥಳ ನಮ್ಗೆ ಸಂಘ ಅಂತ ಬಂದಾಗ ನನ್ಗೆ ಆ ಕಂಟೆಂಟ್ ಬಂತು ಅಂದ್ರೆ ಸೌಜನ್ಯ ಕೇಸ್ ಬಂತು. ಸೌಜನ್ಯನೇ ಬೇರೆ, ಸೌಜನ್ಯ ಪ್ರಕರಣನೇ ಬೇರೆ, ಬಟ್ ಧರ್ಮಸ್ಥಳ ಧರ್ಮ ಕೇಂದ್ರ ಅದೇ ಬೇರೆ. ವೀರೇಂದ್ರ ಹೆಗಡೆವರೆಗೂ ಧರ್ಮಸ್ಥಳಕ್ಕೂ ಸಂಬಂಧ ಇದೆ. ಬಟ್ ಆ ಪ್ರಾಂತ್ಯದಲ್ಲಿ ಆಗಿರೋ ಘಟನೆಯಿಂದಾಗಿ ಅಥವಾ ಅದಕ್ಕೆ ಯಾರೋ ಬೇರೆ ಕೈವಾಡಗಳು ಇರೋ ಕಾರಣಕ್ಕಾಗಿ ಧರ್ಮಸ್ಥಳದ ಹೆಸರನ್ನ ಹೇಳ್ಕೊಳ್ಳೋದೇ ತಪ್ಪಲ್ಲ. ಇಲ್ಲ ಸರ್, ಇನ್ನೊಂದು ಏನ್ ಹೇಳ್ತೀನಿ ಗೊತ್ತಾ, ಯಾರು ಕಣ್ಣಾರ ಕಂಡ್ರು ಪ್ರಮಾಣಿಸ್ ನೋಡಿ ಅಂತ ಒಂದು ವಾಕ್ಯ ಇದೆ ನೋಡಿ, ಅದನ್ನ ನೋಡ್ಲೇಬೇಕು. ಎಲ್ಲ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಹೇಳ್ಬಿಡ್ತೀನಿ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಅಷ್ಟು ಬಿಟ್ರೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ನಾನೇ ನೋಡಿದ್ವಲ್ಲ, ನಾನು ಹಿಂಗೆ ಹೋಗ್ತೀನಿ. ಧರ್ಮಸ್ಥಳ ಸಂಘ ಬಹಳ ಅಂತ ಸಾಲ ಇದೆಯಲ್ಲ, ಕಟ್ಟಂತ ಬಡ್ಡಿ ಕೂಡ ಧರ್ಮ ಬಡ್ಡಿ ಅಲ್ಲ. ಇಲ್ಲ ಧರ್ಮ ಸರ್, ಇಲ್ಲಿ ಧರ್ಮ ಕರ್ಮನ ಮಾತೇ ಬರಲ್ಲ. ನೀವು ಸಾಲ ತಗೊಂಡಿದ್ದೀವಿ, ಅದಕ್ಕೆ ಜವಾಬ್ದಾರಿಯಿಂದ ಕೆಲಸ ಕಟ್ಟಲೇಬೇಕು. ಈಗ ನೀವು ನನಗೊಂದು 50,000 ಸಾಲ ಕೊಡ್ಬೇಕು ಅಂತ ಹೇಳಿದ್ರೆ ಯಾರು ಕೊಡಕ್ಕಾಗತ್ತಾ? ಅದು ಸಂಘ ಕೊಡುತ್ತೆ ಅಂತ ಹೇಳಿದ್ರೆ ನೀವು ಅದನ್ನ ರೆಸ್ಪಾನ್ಸಿಬಿಲಿಟಿ ಅಲ್ಲ. ನಾನ್ ಕೇಳೋದು ಒಂದು ರೀಸನಬಲ್ ಬಡ್ಡಿ ಅಲ್ಲ ಅದು. ಹೌದೌದು. ಈಗ ನಾವು ಇಂಟ್ರೆಸ್ಟ್ ಅಂತ ಹೋದ್ರೆ ಇಡೀ ಮನೆಯನ್ನ ಸುಲಿಯುವಂತ ಮನೆ ಆಡೋ ಬಡ್ಡಿ ಮಕ್ಳಿದ್ದಾರೆ ಅಂತ. 10%, 5%. ಸೊ ಆ 40% ಸರ್ಕಾರ ನೋಡಿದ್ವಿ. ಬಟ್ ಈ ಬಡ್ಡಿ ಮಕ್ಳಿದಾರಲ್ಲ, ಈ ಬಡ್ಡಿಯನ್ನು ಬಡವರ ರಕ್ತವನ್ನ ಕಿತ್ತು ತಿನ್ನುವಂತ ಆ ಬಡ್ಡಿ ಮಕ್ಳಿದಾರಲ್ಲ, ಅವ್ರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಧರ್ಮಸ್ಥಳ ತೀರಾ ಕಡಿಮೆ. ಈ ಸೇಟುಗಳು ಕೊಡ್ತಾರಲ್ಲ 2%, ಅದಕ್ಕಿಂತಲೂ ತೀರಾ ಕಡಿಮೆ. ನೋಡಿ, ಈ ಸೇಟುಗಳು ವಿಚಾರಕ್ಕೆ ಹೋದಾಗ ಏನಾಗುತ್ತೆ, ನಾವು ಚಿನ್ನದ ಅಂಗಡಿಯಲ್ಲಿ ಹೋಗ್ತೀವಿ, ನಾವು ಚಿನ್ನ ಮಾಡ್ತೀವಿ, ನಾವು ಚಿನ್ನ ಮಡಿಗೆ ಅವ್ರ ಹತ್ರ ದುಡ್ಡು ಇಸ್ಕೊಂಡು ನಮ್ಮ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ತೀವಿ. ಅಲ್ಲಿಗೆ ಏನಾಗುತ್ತೆ ಅಂದ್ರೆ ಅವ್ನ ಚಿನ್ನನೂ ಸೇಫ್ಟು, ಅವ್ನ ದುಡ್ಡು ಬಡ್ಡಿನೂ ಕೊಡ್ತಿದ್ವಿ. ಈಗ ನಾವು ದುಡ್ಡು ಇಸ್ಕೊಂಡ್ರೆ ಅದಕ್ಕೆ ನಮ್ಮ ಚಿನ್ನ ಅವನು ಕೊಟ್ಬಿಟ್ಟಿರ್ತೀವಲ್ಲ, ಅವ್ನ ಚಿನ್ನದ ಮೇಲೆ ಬೇರೆ ಕಡೆ ಸಾಲ ತಗೊಂಡಿರ್ತಾನೆ. ಕರೆಕ್ಟ್ ಪಾಯಿಂಟ್ ಅಲ್ಲ ಅದು, ಯಾಕಂದ್ರೆ ಒಳಗಡೆ ಹೇಳಿದ್ರೆ ಇದು ತುಂಬಾ. ಬಟ್ ಇಲ್ಲಿ ಧರ್ಮಸ್ಥಳದ ಸಂಘದಲ್ಲಿ ಯಾವುದೇ ರೀತಿಯಲ್ಲೂ ಇಲ್ಲ, ಎಂತ ಇಲ್ಲ, ಏನೋ ಬಡವ್ರಿಗೆ ಅನುಕೂಲ ಆಗಿ ಅಂತ ಹೇಳಿ ಗ್ರಾಮಗಳಿಗೆ ನೀಡ್ತಾರೋ ಅಂತ ಒಂದು ಒಳ್ಳೆ ಕೆಲಸ. ಸೊ ಅಲ್ಲಿ ನೀವು ಕಮಿಟ್ ಆಗಿದ್ರಿ? ಇಲ್ಲ, ನಾನು ಕಮಿಟ್ ಆಗಿರಲಿಲ್ಲ. ನನಗೆ ಯಾವುದೋ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ಬಿಟ್ಟು ಯಾವುದೋ ಸಮಸ್ಯೆಗಳಾದಾಗ ನನ್ನ ತಂಗಿ ನನಗೆ ತಗೊಂಡಿದ್ವಿ. ಹಾಗಾಗಿದ್ದಾಗ ನನ್ನ ತಂಗಿ ತಗೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ನನ್ನ ತಂಗಿನೇ ಕಟ್ಟು ಅಂತ ಹೇಳಕ್ಕಾಗಲ್ವಲ್ಲ. ಹಾಗಾಗಿ ಇನ್ನೊಂದೇನಾಗುತ್ತೆ ಅಂದ್ರೆ, ಯಾವತ್ತೂ ಒಬ್ಬ ಮನುಷ್ಯ ಮೂರಕ್ಕೆ ತುಂಬಾ ಬೆಲೆ ಕೊಡಬೇಕು. ಒಂದು ಸಮಯ, ಒಂದು ಸಂಪಾದನೆ, ಇನ್ನೊಂದು ಸಂಬಂಧಿಕರು. ಯಾಕೆ ಹೇಳಿ, ಸಮಯನ ವೇಸ್ಟ್ ಮಾಡಿದ್ರೆ ನೀವು ಸಂಪಾದನೆ ಮಾಡೋಕ್ಕಾಗಲ್ಲ. ನೀವು ಸಂಪಾದನೆ ಮಾಡಿಲ್ಲ ಅಂದ್ರೆ ಯಾವ ಸಂಬಂಧಗಳು ನಿಮ್ಗೆ ಬೆಲೆ ಕೊಡೋದಿಲ್ಲ. 100% ಒಳ್ಳೆ ಮಾತು. ಸೊ ಇನ್ನು ನೆಕ್ಸ್ಟ್ ಮಾತುಕತೆಗೆ ಹೋಗೋದಕ್ಕೆ ಮುಂಚೆ ಶುರು ಮಾಡೋಣ ಸರ್. ನನಗೆ ಟೇಸ್ಟ್ ಮಾಡೋಣ ಸರ್. ತಗೊಳ್ಳಿ. ನಾನು ಹಂಗೆ ಸ್ಟೇಟಸಲ್ಲಿ ನೋಡ್ತಾ ಇದ್ದೆ, ನನಗೆ ಮೀಡಿಯಾದಲ್ಲಿ ಬೇರೆ ಮೀಡಿಯಾದಲ್ಲಿ ಫ್ರೆಂಡ್ಸ್ ಇದ್ದಾರೆ. ಪುನೀತ್ ರಾಜ್ಕುಮಾರ್ದು ಒಂದು ಕಾರ್ಯಕ್ರಮ ಆಗುತ್ತೆ, ಅಮೂಲ್ಯ ರತ್ನ. ನೀವು ಏನು ಶಾರ್ಟ್ ಮೂವಿ ಮಾಡಿದ್ರಲ್ಲ, ನಾನು ನೋಡಿದೆ ನಾನು ಯೂಟ್ಯೂಬಲ್ಲಿ, ಅದ್ಭುತವಾದ ಒಂಥರ ಶಾರ್ಟ್ ಮೂವಿ ಅನ್ಸಲಿಲ್ಲ ನನಗೆ. ದೊಡ್ಡ ಮಟ್ಟದ ಒಂದು ಸಿನಿಮಾ ಥರ ಇದೆ, ಆ ಫೀಲ್ ಕೊಡ್ತು. ಅನುಶ್ರೀ ಒಂದು ಇದು ನೋಡಿದೆ, ಯಾವುದು ಕಲರ್ಸ್ ಕನ್ನಡ ಅನ್ಸುತ್ತೆ, ಅಲ್ಲಿ ಒಂದು ಸ್ಕಿಟ್ ಆಗುತ್ತೆ. ಆ ಸ್ಕಿಟ್ ನಲ್ಲಿ ಪುನೀತ್ ರಾಜ್ಕುಮಾರ್ ತದ್ರೂಪಿ ಬಂದು ಡೈಲಾಗ್ ಹೊಡ್ತಾರೆ. ನಾನೇ ಸ್ಟೇಟಸ್ ಹಾಕಿದ್ದೀನಿ. ಎಂಟೈರ್ ಅಲ್ಲಿದ್ದಂತ ವೇದಿಕೆಯಲ್ಲಿ ಇದ್ದಂಥವ್ರು ಎಲ್ಲರೂ ಕಣ್ಣೀರ. ಪುನೀತ್ ಅಂತ ದೇವತಾ ಮನುಷ್ಯ, ಅವ್ರ ಬಗ್ಗೆ ನೋಡಿ. ಅದಕ್ಕೆ ಕೆಲವು ಟೈಮ್ ನನಗೆ ಪುನೀತ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಇಗ್ನೋರ್ ಮಾಡಿ, ಏನಕ್ಕಂದ್ರೆ ನಾವು ಅವ್ರನ್ನ ಪ್ರೆಸ್ ಮೀಟ್ಗೆಲ್ಲ ಹೋದಾಗ ತುಂಬಾ ಹತ್ರದಿಂದ ನೋಡ್ತಾ ಇದ್ವಿ, ಮಾತಾಡಿಸ್ತಾ ಇದ್ವಿ, ಅವ್ರ ಜೊತೆ ಫೋಟೋಗಳು ತೆಗೆಸ್ಕೊತಾ ಇದ್ವಿ. ಎಂಥ ಸಿಂಪ್ಲಿಸಿಟಿ ಮನುಷ್ಯ. ಆಮೇಲೆ ಅವ್ರಿಗಿರೋ ಅಂಥ ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ತಂದೆಯನ್ನೇ ಮೀರಿಸಿದಂಥ, ಯಾವುದ್ರಲ್ಲಿ ನಟನೆ ಬಿಟ್ಬಿಡಿ, ನಟನೆ ಹೊರತುಪಡಿಸಿ ಮನುಷ್ಯತ್ವದಲ್ಲಿ ತಂದೆಯನ್ನೇ ಮೀರಿಸಿದಂಥ ಮನುಷ್ಯ. ಸೊ ಹಂಗಾಗಿ ಅವ್ರು ಇಡೀ ಇಂಡಿಯಾ ತಲುಪಿದ್ರು. ಇಡೀ ಇಂಡಿಯಾ ಒಬ್ಬ ಕನ್ನಡ ನಟನೆಗೋಸ್ಕರ ಕಣ್ಣೀರು ಹಾಕಿದ್ದು ಯಾರಿಗೆ ಅಂದ್ರೆ ಅದು ಪುನೀತ್ ರಾಜ್ಕುಮಾರ್. ಹೌದು ಸರ್, ಹೌದು. ಹೋದಂಥ ಸಂದರ್ಭದಲ್ಲಿ ನನಗೆ ಆ ಒಂದು ಎಪಿಸೋಡ್, ಆ ಸ್ಕಿಟ್ಟು ತುಂಬ ನನಗೆ ಇದಾಯಿತು, ಏನೋ ಒಂಥರ ಭಾವನಾತ್ಮಕವಾಗಿ ಇದಾಯಿತು. ಇಲ್ಲ, ನಾನು ಅನುಶ್ರೀ ಮೇಡಮನ್ನು ಮೀಟ್ ಮಾಡಲೇಬೇಕು ಅಂತ ಅನ್ಕೊಂಡಿದ್ದೆ ಸರ್. ಅದೇನೋ ಮೀಟ್ ಮಾಡಬೇಕು ನನಗೆ ಗೊತ್ತಾಗಲಿಲ್ಲ.
ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ನಾವು ಬೆಳೆದಿರೋರು ಬೆಳೆದಿರೋ ಹತ್ರ ಹೋಗ್ಲಿಕ್ಕಾಗೋದು ಅಷ್ಟೊಂದು ಈಸಿ ಅಲ್ಲ ಸರ್. ಈಗ ಅನುಶ್ರೀ ಮೇಡಮ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಕಂಟೆಂಟ್ ನೋಡ್ಬೇಕು ಅವರು ನಾನು ತೋರಿಸ್ಬೇಕಾಗಿತ್ತು ಅನುಶ್ರೀ ಅವ್ರಿಗೆ ಅಂತ ಅನ್ಕೊಂಡಿದ್ದೆ ನಾನು ಫಸ್ಟ್ ಆಫ್ ಆಲ್. ಅಂದರೆ ನಾನು ಅವ್ರನ್ನ ಹೆಂಗೆ ಕಂಟೆಂಟ್ ಮಾಡಬೇಕು ಏನೋ ಆಗಲಿಲ್ಲ. ನೋಡೋಣ ಫ್ಯೂಚರ್ ಏನಾದ್ರು ಅಕಸ್ಮಾತು ನಿಮ್ಮ ಮಾಧ್ಯಮದ ಮುಖಾಂತರ ಖಂಡಿತ ಅವ್ರೇನಾದ್ರು ನೋಡಿದ್ರೆ ದಯವಿಟ್ಟು ಅವ್ರಿಗೊಂದ್ಸರಿ ನೋಡಿ ಅವ್ರ ಕೆಲವೊಂದು ಸಭಾಸ್ ಅಂತ ಅನಿಸ್ಬಿಟ್ರೆ ಸಾಕು. ಸೂಪರ್ ಸರ್. ಸರ್ ಇನ್ನು ಪುನೀತ್ ರಾಜ್ಕುಮಾರ್ ಕಂಟೆಂಟ್ ಇಟ್ಕೊಂಡು ಅಮೂಲ್ಯ ರತ್ನ ಯಾಕೆ ಮಾಡಿದ್ರೆ ಸರ್? ಈಗ ಅಮೂಲ್ಯ ರತ್ನ ಅನ್ನೋದು ಅದು ಕಲ್ಪನೆ ಕಥೆ ಅಲ್ಲ, ಅದು ರಿಯಲ್ ನಡೆದಿರೋ ಕಥೆ. ನೀವು ಮಲೆ ಮಹದೇಶ್ವರನ ಬೆಟ್ಟ ಹೋಗ್ಬೇಕಲ್ಲ ಸರ್, ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋದ್ರೆ ಹೊಗೇನಕಲ್ ಫಾಲ್ಸ್ಗೆ ತುಂಬ ಹತ್ರ. ನಿಮಗೆಲ್ಲ ಇದು ನಮ್ಮ ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಸೈಡ್ಲೆಲ್ಲ ನಿಮಗೆ ಇದು ಕಾರ್ತಿಕ್ ಸೋಮವಾರ ಅಂತ ಬರುತ್ತೆ ಗೊತ್ತಾ ನಿಮಗೆ? ನವೆಂಬರ್ದಲ್ಲಿ ಕಾರ್ತಿಕ್ ಮಾಸ ಅಂತ. ಆ ಕಾರ್ತಿಕ್ ಮಾಸದ ಟೈಮಲ್ಲಿ ನಾನು ಒಂದ್ಸರಿ ಬೆಟ್ಟಕ್ಕೆ ಹೋಗಿದ್ದೆ, ಮಲೆ ಮಹದೇಶ್ವರನ ಬೆಟ್ಟ. ನಾನು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋದಾಗ ಏನಾಗುತ್ತೆ ಅಂದರೆ ರೂಮ್ ಯಾವುದೂ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ಬಿಟ್ಟೆ ಸರ್, ಅಲ್ಲೆಲ್ಲ ಮಾಮೂಲಿ ಎಲ್ಲರೂ ಮಲ್ಕೋತಾರೆ ನೋಡಿ, ಅಲ್ಲಿ ಮಲ್ಕೊಂಡಿದ್ದೆ ಸರ್. ಒಂದು ಟೀಮ್ ಬಂತು ಅವ್ರಿಗೆ, ಒಂದು ಟೀಮ್ ಅಲ್ಲಿಗೆ ಬಂದಾದ್ಮೇಲೆ ಅವರು ಬಂದು ಮಲಗಲಿಲ್ಲ, ಮಲ್ಕೊಂಡು ಮಾತಾಡ್ತಾ ಇದ್ದಾರೆ. ಮಗ ಇವತ್ತು ನಾವು ಬೆಂಗಳೂರು ವಾಪಸ್ ಹೋಗ್ತಾ ಇರಲಿಲ್ಲ, ನೀನು ಬೆನ್ನಿಂದ ಇರೋ ಟ್ಯಾಟೋ ಪುಸ್ತಕ ಟ್ಯಾಟೋ ಇವತ್ತು ನಮ್ಮನ್ನೆಲ್ಲ ಸೇಫ್ ಮಾಡ್ಬೇಕು. ನಾನು ಸುಮ್ಮನೆ ಕೇಳಿಸ್ಕೊಂಡೆ, ಏನಾಯ್ತು ಏನು ಕತೆ ಅಂತಲ್ಲ. ನಾವು ಅಲ್ಕ ಕೆಲಸಗಳನ್ನೇ ಮಾಡಿದ್ದೀವಿ, ನೀನು ಹೊಡೆದೇ ಬಿಡ್ತಾರ ಅಂತ. ಅವ್ರು ಬಂದಿರೋ 30 ಜನ ನಮ್ಮನ್ನು 100% ಹಣ್ಣುಗಾಯಿ ನೀರಿಗೆ ಮಾಡ್ಬಿಟ್ಟಿದ್ವಿ. ಅಂದ್ರೆ ಏನೋ ಸಮಥಿಂಗ್ ಕಿರಿಕ್ ಆಗ್ಬಿಟ್ಟಿತ್ತು ಇವ್ರಿಗೆ. ತಮಿಳಿಯನ್ಸ್ ಅವರು ಒಡೆಗೆ ಬಂದಿರೋರು ತಮಿಳಿಯನ್ಸ್, ಇವ್ರು ಬಂದು ನಮ್ಮ ಕನ್ನಡದವರು. ಇವರು ಇಲ್ಲಿಂದ ಹೊಸೂರು ರೋಡಿಂದ ಹಂಗ್ ಬಂದಿದ್ದಾರೆ, ಅತ್ತಿಬೇಲೆ ಹೊಸೂರು ರೋಡಿಂದ ಹಂಗ್ ಬಂದಿದ್ದಾರೆ. ಅದು ಹೊಗೇನಕಲ್ ಫಾಲ್ಸ್ ಬಂದು ಅಲ್ಲಿ ಕಾರ್ನ ಪಾರ್ಕಿಂಗ್ ಮಾಡ್ಬಿಟ್ಟು ಹೊಗೇನಕಲ್ ಫಾಲ್ಸ್ ಇಂದ ಈ ಸೈಡ್ ಬಂದು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಬಂದಿದ್ದಾರೆ. ಅವ್ರು ಮಲೆ ಮಹದೇಶ್ವರನ ಬೆಟ್ಟ ಆದ್ಮೇಲೆ ಅಲ್ಲಿ ಆಲ್ಟ್ ಆಗಿದ್ದು ಬೆಳಿಗ್ಗೆ ಹೋಗೋಣ ಅಂತ. ಬೆಳಿಗ್ಗೆ ಹೋಗಿದ್ದು ಬರೋ ಅಷ್ಟರಲ್ಲಿ ಅವ್ರು ಅಲ್ಲಿಂದ ಬಂದಿದ್ದಾರೆ ನೋಡಿ, ಅಲ್ಲೇನೋ ಸಮಥಿಂಗ್ ಕಿರಿಕ್ ಆಗ್ಬಿಟ್ಟು ಅವ್ರು 30 ಜನ ಕವರ್ ಮಾಡ್ತಾರೆ ಸರ್. ಅವ್ರನ್ನ 30 ಜನ ಕವರ್ ಮಾಡ್ಬಿಟ್ಟು ಇವ್ರು ಬಿಡಬಾರ್ದು ಅಂತ ಬರ್ತಾರೆ. ಅವರು ಎಲ್ಲ ಸ್ನಾನ ಮಾಡಕ್ಕಂತ ಹೋಗಿದ್ದಾರೆ ನೋಡಿ, ಆ ಸ್ನಾನ ಮಾಡೋ ಜಾಗದಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ, ಎಲ್ಲರೂ ಆಟ ಆಡ್ತಾ ಇರ್ಬೇಕಾದ್ರೆ ಲಾಕ್ ಏನ್ ಮಾಡ್ತಾರೆ, ಆ 30 ಜನ ಬರ್ತಾರೆ ನೋಡಿ. ಆ 30 ಜನ ಬರೋಷ್ಟ್ರಲ್ಲಿ ಯಾರು ಅಪ್ಪು ಸರ್ ಟ್ಯಾಟೋ ಹಾಕಿದ್ನೋ ಅವನು ಏನ್ ಮಾಡಿದ್ರೆ, ಈ ಬಲಿ ನೀವು ರಿಮೂವ್ ಮಾಡೋ. ಇಮಿಡಿಯೇಟ್ ಅಪ್ಪು ಸರ್ ಯಾವತ್ತು ಟ್ಯಾಟೋ ನೋಡಿದ್ರು ಒಡೆಗೆ ಬಂದಿರೋ ಕೂಲ್ ಆಗುತ್ತೆ. ಅವನೇನ್ ಮಾಡ್ಬಿಟ್ಟು ಅವ್ರನ್ನೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಸರ್ ಹಿಂಗಿದೆ ನಮ್ಮ ಕಡೆ ಅಂತ ತಪ್ಪಾಗ್ಬಿಟ್ಟಿದೆ ಸರ್, ಹಂಗಂತ ಏನೋ ಸ್ವಲ್ಪ ಕಾನ್ವರ್ಸೇಷನ್ ಏನಿರುತ್ತೆ ಅದು ಸ್ಟಾರ್ಟ್ ಆಯ್ತು. ಒಳ್ಳೆ ಲೈವ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ನಂಬ್ತೀರಾ ಬಿಡ್ತೀರಾ ಸರ್? ಇಮ್ಮಿಡಿಯೇಟ್ ಹೋದೆ ಸರ್, ಎದ್ದು ಅವ್ರು ಮಲಗಿದ್ರು. ಅವ್ರು ಮಲಗಾದ್ಮೇಲೆ ನಾನು ಕೂತ್ಕೊಂಡು ಕತೆ ಬರೋಕ್ಕೆ ಸ್ಟಾರ್ಟ್ ಆಯ್ತು. ನಾನು ಕತೆ ಬರೆದು ಸ್ಕ್ರೀನ್ ಪ್ಲೇ ಮಾಡಿ 50% ಡೈಲಾಗ್ ಅಲ್ಲೇ ಬರೋದು. ಅಲ್ಲಿ ಒಂದು ಡೈಲಾಗ್ ಏನಿರುತ್ತೋ ಅದನ್ನ ಬರೆದಾದ್ಮೇಲೆ ಹೆಲ್ಪ್ ಮಾಡಿದ್ರೆ ಅಪ್ಪು ಥರ ಮಾಡಬೇಕು, ಹೆಸರು ಮಾಡಿದ್ರೆ ಅವ್ರ ಅಪ್ಪನ ಥರ ಮಾಡಬೇಕು ಅಂತ ಡೈಲಾಗ್ ಇದೆಯಲ್ಲ, ಅದು ನಾನು ತುಂಬಾ ಖುಷಿ ಕೊಟ್ಟಿದ್ದೆ. ಡೈಲಾಗ್ ನೀವೇ ಬರ್ತೀವಿ? ಎಲ್ಲ ನಂದೆ ಸರ್, ಸ್ಕ್ರೀನ್ ಪ್ಲೇ, ಕತೆ ನಿಮ್ದೆ, ಡೈರೆಕ್ಷನ್ ನಿಮ್ದೆ. ಹೌದೌದು. ಅದಾದ್ಮೇಲೆ ಇನ್ನೊಂದು ಫೈನಲ್ ಡೈಲಾಗ್ ಬರುತ್ತೆ ಬಿಡಿ, ನನಗೆ ತುಂಬಾ ಇಷ್ಟ ಆಗಿತ್ತು. ತಂದೆ ಅಭಿಮಾನಿಗಳನ್ನ ದೇವ್ರಂದ್ರು, ಮಗ ಅಭಿಮಾನಿಗಳಿಗೆ ದೇವ್ರಾದ್ರು. ಇದು ನಾನು ಹೇಳ್ದಂಗೆ ಈ ಕಂಟೆಂಟ್ ಜನಕ್ಕೆ ಏನಾದ್ರು ರೀಚ್ ಆಗ್ಬಿಟ್ಟಿದ್ದಾರೆ ಸರ್, ನೀವು ನಂಬ್ತೀರಾ ಬಿಡ್ತೀರಾ ಸರ್? ಇವಾಗ ನಾನು ಹೇಳ್ತಿದ್ದೀನಿ, ಹಬ್ಬ ಆಗ್ಬಿಟ್ಟಿರೋದು ಈ ಸಬ್ಜೆಕ್ಟ್. ಅಮೂಲ್ಯ ರತ್ನ ಅಂತ ಸುಮ್ಮನೆ ಇರಲಿಲ್ಲ ಸರ್. ಈಗ ನಾನು ಕರ್ನಾಟಕ ರತ್ನ ಅಂತ ಒಂದು ಟೈಟಲ್ ಇಡ್ಬೋದಾಯ್ತು, ಇಲ್ಲ ಭಾರತ ರತ್ನ ಅಂತ ಒಂದು ಟೈಟಲ್ ಇಡ್ಬೋದು. ಭಾರತ ರತ್ನ ಅಂತ ಇಟ್ಟಿದ್ರೆ ಭಾರತಕ್ಕೆ ಸೀಮಿತ, ಕರ್ನಾಟಕ ರತ್ನ ಅಂದ್ರೆ ಕರ್ನಾಟಕ ಸೀಮಿತ, ಅಮೂಲ್ಯ ರತ್ನ ಅಂದ್ರೆ ಇಡೀ ವರ್ಲ್ಡ್ಗೆ ಸೀಮಿತ. ಅದಕ್ಕೆ ಅವ್ರಿಗೆ ಅಮೂಲ್ಯ ರತ್ನ. ಹಾಗಾಗಿ ಎಲ್ಲ ಒಂದ್ ಕಡೆ ಏನಾಗುತ್ತೆ ಅಂದ್ರೆ, ನಮಗೆ ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕು ಅನ್ನೋ ಕನಸು ಕಟ್ಕೊಂಡಿದ್ದೀವಿ. ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಬರ್ತಾರೆ. ನಾನು ಗಿಲ್ಲಿ ನಟ ನಾವೆಲ್ಲ ಮಾಡಿದಾಗ ಪ್ರೊಡ್ಯೂಸರ್ ಹತ್ರ ನಾನೇ ಹೋಗಿ ತೋರಿಸಿದ್ದೀನಿ. ಆ ಪ್ರೊಡ್ಯೂಸರ್ ಹತ್ರ ತೋರಿಸಿದಾಗ ನಿಮಗೆಲ್ಲ ಸಿಂಗಲ್ ಟೇಕ್ ಬರುತ್ತೆ ಕಣ್ರಿ, ಇದನ್ನೆಲ್ಲ ಸಿನಿಮಾ ಮಾಡೋ ಅಂತ ತಾಕತ್ತಿರಲ್ಲ, ಸಿನಿಮಾ ಮಾಡೋ ಅಂತ ಕೆಪಾಸಿಟಿ ಇಲ್ಲ ನಿಮಗೆ ಅಂತ ನಾನು ಕಾಯ್ತಾ ಇದ್ದೆ. ಈ ಎಕ್ಸ್ಪ್ರೆಸ್ಸಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಅಮೂಲ್ಯ ರತ್ನ ಪ್ರೊಡ್ಯೂಸರ್ ಇದ್ದಾರೆ SN ಮಹೇಶ್ ಸರ್ ಅಂತ, ಅವ್ರನ್ನ ಜೊತೆಲಿ ಕುಡಿಸ್ಕೊಂಡು ಇಂಟರ್ವ್ಯೂ ಮಾಡ್ಬೇಕಾಯ್ತು. ನನಗೆ ತುಂಬ ಆಸೆ. ನನಗೆ ಜೊಮ್ಯಾಟೊ ಡೆಲಿವರಿ ಮಾಡ್ಬೇಕಾದ್ರೆ ಅವ್ರು ಸಿಕ್ಕಿತ್ತು. ಆ ಪ್ರೊಡ್ಯೂಸರ್ ಸಿಕ್ಕಿದ್ದೆ ಜೊಮ್ಯಾಟೊ ಡೆಲಿವರಿ ಮಾಡ್ಬೇಕಾದಾಗ, ನಿಮ್ಮನ್ನೆಲ್ಲ ನೋಡಿದ್ದೀನಿಲ್ಲ ಅಂತ. ನಾನು ಎಲ್ಲಿ ನೋಡಿದ್ದೀನಿ ಸರ್ ಅಂತ ಹೇಳಿದಾಗ, ನೀವು ಯಾರೋ ಗಿಲ್ಲಿ ನಟ ಯೂಟ್ಯೂಬಲ್ಲೆಲ್ಲ ಮಾಡಿದ್ವು ಅಂತ ನನ್ನನ್ನು ಕೇಳೋದು. ಅಲ್ಲಿಂದ ಆ ಪ್ರೊಡ್ಯೂಸರ್ ಸಿಕ್ಕಿ ನಾನು ಅವ್ರಿಗೊಂದು ಕಂಟೆಂಟ್ ಹೇಳಿದೆ, ಸರ್ ಹಿಂಗೆ ಮಾಡ್ಕೊಂಡಿದ್ದೀನಿ ಸರ್, ಯಾವಾಗ ಶೂಟಿಂಗ್ ಸ್ಟಾರ್ಟ್ ಮಾಡ್ತಿಲ್ಲ ಅಂತ. ನೀವು ಯಾವಾಗ ಹೇಳ್ತೀರ ಅವಾಗ ಸರ್ ಅಂತ. ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಬಂದರು, ನಮ್ಮ ಆಫೀಸ್ ಆಯ್ತು, ಇಲ್ಲ ಅಡ್ರೆಸ್ ಬನ್ನಿ ಅಂತ ಆಫೀಸ್ ಅಡ್ರೆಸ್ ಕೊಟ್ಟು ಸೀದಾ ಅಲ್ಲಿ ಹೋದೆ. 50,000 ಐತೆ ಟೇಬಲ್ ಮೇಲೆ, ಎಷ್ಟಾಗುತ್ತೆ ಬಜೆಟ್ ಅಂತ. ಆವಾಗ ನಾನು ಒಂದು 80,000 ಅಂತ ಹೇಳಿದೆ. 80,000 ಅಂತ ಯಾಕೆ 80,000 ಅಂತ ಹೇಳಿದ್ದು ಈ ಕಂಟೆಂಟ್ಗೆ ಯಾಕಂತ ಹೇಳಿದ್ರೆ, ಬರೀ ಲವರ್ಸ್ ಹೋಗ್ತಾರೆ ಅಂತ ಮಾಡ್ಕೊಂಡಿದ್ದೆ ನಾನು. ಅದಾದಮೇಲೆ ಜಗ್ಗಪ್ಪ ಬಂದಿದ್ದು, ರುದ್ರೇಶ ಬಂದಿದ್ದು, ರಾಜ್ವೀರ್ ಅಂತ ಬಂದಿದ್ದು, ಶ್ರುತಿ ಅಂತ ಬಂದಿದ್ದು, ಅನಿತಾ ಅಂತ ಬಂದಿದ್ದು, ಇವರೆಲ್ಲ ಒಳಗಡೆ ಸೇರಿಸ್ಕೊಂಡು ಅದ್ರ ಕತೆ ಜೊಮ್ಯಾಟೊ ಮಾಡ್ಬೇಕಾದ್ರೆ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಸರ್, ಫಸ್ಟು ನಾನು ಆಲ್ರೆಡಿ ಇಲ್ಲಿಂದ ಮುಗಿಸ್ಕೊಂಡು ನೈಸ್ ರೋಡ್ ಶೂಟ್ಗೆ ಹೋಗಿದ್ದೀನಿ. ನೈಸ್ ರೋಡ್ ಅವ್ರು ಎತ್ತಾಕ ಹೋಗ್ಬಿಟ್ಟು ಪರ್ಮಿಷನ್ ತಂದಿಲ್ಲ ನೀವು. ಅದಾದಮೇಲೆ ಹೋಯ್ತು, ನೀವು ಪರ್ಮಿಷನ್ ತಂದಿಲ್ಲ ಹಂಗೆ ಹಿಂಗೆ ಅಂತ ನನ್ನನ್ನು ಎತ್ತಾಕ ಹೋದಾದ್ಮೇಲೆ ಇಮಿಡಿಯೇಟ್ ನಾನು ಅಲ್ಲಿಗೆ ಹೋದ್ವಿ. ನಾನು ಹೋಗಿ ಲೆಟ್ರಲ್ಲೆಲ್ಲ ಬರ್ಕೊಟ್ಟು, ಈ ಥರ ನಾನು ಅಪ್ಪು ಸರ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ದೀನಿ ಸರ್ ಅಂತೇಳಿ. ಅವ್ರು ಅಪ್ಪು ಸರ್ ಎಷ್ಟು ಹೇಳಿದಕ್ಕೆ ದುಸ್ರಾ ಮಾತಾಡಲಿಲ್ಲ, ಹುಷಾರಾಗಿ ಹೋಗಿ ಅದು
ಅಲ್ಲಿಂದ ಬಂದೆ ಸರ್, ಹೊಸೂರು ರೋಡಿಗೆ ಬಂದಿರಿ. ಹೊಸೂರು ರೋಡಲ್ಲಿ ಆಟೋದವ್ರು ಹಿಡ್ಕೊಂಡ್ರು. ಆಟೋದವ್ರು ಗೊತ್ತಲ್ಲ, ಕನ್ನಡಕ್ಕೆ ಬೋರೆ ಹಂಗೆ ಹಿಂಗೆ ಮಾತಾಡ್ತಾ ಇದ್ದಾರೆ. ಅವರೆಲ್ಲ ಕೇಳಿದ್ರು, ಸರ್ ಈ ಥರ ನಾವು ಡಾಕ್ಯುಮೆಂಟ್ರಿ ಮಾಡಕ್ಕೆ ಹೋಗ್ತಾ ಇದ್ದೀವಿ ಸರ್. ಡಾಕ್ಯುಮೆಂಟ್ರಿ ಮಾಡಕ್ಕೆ ಹೋಗ್ತಾರೆ, ಈ ಥರ ಇದೆ ಜೀಪ್, ಈ ಥರ ಇದೆ. ಅವ್ರಿಗೆ ಆಟೋದವ್ರಿಗೆ ಜೀಪ್ ನೋಡಿ ಫುಲ್ ಖುಷಿ. ಆಯಪ್ಪ ಕೀ ಕೊಡು ಅಂದ. ಕೊಡಂಗ ಅದೇನು ಕೀ ಕೊಡು ಅಂತ ಕೀ ಕೊಟ್ಟೆ. ಆ ಅಪ್ಪ ಜೀಪ್ನ ಎತ್ಕೊಂಡು ಹೊಂಟೋಗ್ಬಿಟ್ಟೆ. ನಾನು ಜೀಪ್ ಎತ್ಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಆಗ್ತಾನೆ ಅಂತ ಹೇಳಿದ್ರೆ, ಆ ಜೀಪ್ ತಗೊಂಡು ಒಂದು ರೌಂಡ್ ಹೊಡ್ಕೊಂಡ್ಬಂದು ಮತ್ತೆ ಬಂದ. ಏನಡ ಇದು ನಲ್ಲ ಇರ್ತದೆ ಜೀಪು ಅನ್ಕೊಂಡು. ಸರ್ ನನಗೆ ಭಾಳ ಖುಷಿ ಆಗ್ಬಿಡ್ತು, ಏನು ತಂದು ಬಿಟ್ಟಿದ್ದಾರೆ. ಅದಾದ್ಮೇಲೆ ಸರ್ ಈ ಥರ ಅಪ್ಪು ಸರ ಪೆರಿಯ ಮನ್ಸಪ್ಪ ಹಂಗೆ ಹೇಳ್ಬಿಟ್ಟು, ಅದೇನೋ ತಮಿಳೆಲ್ಲ ಹೇಳ್ಬಿಟ್ಟು, ಹುಷಾರ ಹೋಗು, ನನ್ನ ನಂಬರ್ ತಗೋ, ಯಾರು ನಿಮಗೆ ತೊಂದರೆ ಕೊಟ್ಟರೆ ಇಮಿಡಿಯೇಟ್ ನಂಗೆ ಕೊಡಿ. ಆರ್ಟಿಒ ಡಿಪಾರ್ಟ್ಮೆಂಟ್ ತಮಿಳ್ನಾಡು ಅಷ್ಟು ಪ್ರೀತಿ ಮಾಡೋದು ಸರ್. ಅದ್ರ ಕತೆ ನಡೆದಿದ್ದು ಎಲ್ಲ ಸರ್. ಯಾಕಂದ್ರೆ ಅಮೂಲ್ಯ ರತ್ನ ಬಗ್ಗೆ ತುಂಬ ಹೇಳ್ಬೇಕು ಸರ್. ಅಮೂಲ್ಯ ರತ್ನ ನಾನು ಶಾರ್ಟ್ ಮೂವಿ ಮಾಡಕ್ಕೆ ಹೋದಾಗ ಸರ್ 50% ಊಟ ಡಿಸ್ಕೌಂಟ್, 50%. 50% ಊಟ ಡಿಸ್ಕೌಂಟ್ ಬರೀ ಅಪ್ಪು ಹೆಸರಿಗೆ ಸರ್. ಲಾಡ್ಜ್ಗೆ ಹೋಗಿದ್ದೀನಿ ಸರ್, ಅಲ್ಲೇ 50% ಡಿಸ್ಕೌಂಟ್ ಲಾಡ್ಜ್. ಬರೀ ಅಪ್ಪು ಸರ್ ಹೆಸರಿಗೆ, ಇನ್ನೇನಿಲ್ಲ. ನಾವು ಮಾತಾಡ್ತಿದ್ವಿ ಅಪ್ಪು ಸರ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಕ್ಕೆ ಬಂದಿದ್ದೀನಿ ಅಂತ. ಯಾಕಂದ್ರೆ ಆ ಬಾಟಲ್ದಲ್ಲಿ ಕನ್ನಡನೂ ಸ್ವಲ್ಪ ಜನ ಮಾತಾಡ್ತಾರೆ. ಅದಾದ್ರೆ ಕೆಂಪರಾಜ್ ಅಂತ ಒಬ್ರು ಇದ್ದಾರೆ, ಅವ್ರು ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಗನೇಕಲ್ ಪಾಸಲ್ಲಿ ಸುಮಾರು ಜನ ಲೊಕೇಶನ್ ಇನ್ಚಾರ್ಜ್ ಅಂತ ಸಿನಿಮಾಗಳಿಗೆ ಅವ್ರು ನನಗೆ ಪರಿಚಯ ಇದೆ. ಸರ್ ನೀವು ನಂಬ್ತಿರೋ ಬಿಡ್ತಿರೋ, ಅಪ್ಪು ಸರ್ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳೋದಕ್ಕೆ 800 ತೆಪ್ಪಗಳು ಬ್ಲಾಕ್. ನಮ್ಗೆ ಶೂಟಿಂಗ್ ಮಾಡಕ್ಕೆ ಒಗನೇಕಲ್ಲಲ್ಲಿ ಶೂಟಿಂಗ್ ಮಾಡಕ್ಕೆ ನಾನು ಬರ್ತಿದ್ದೀನಿ. ಎಷ್ಟೊತ್ತು ಬರ್ತೀರಾ ಸರ್ ಅಂತ ಹೇಳಿದ್ರೆ ಒಬ್ಬರು ಡಿಸ್ಟರ್ಬ್ ಮಾಡಿಲ್ಲ ಸರ್. ನಾನು ತೆಪ್ಪ ಇತ್ತು ಅಂದ್ರೆ ನಿಮ್ಗೆ ಆಲ್ರೆಡಿ ಪ್ರೇಮ್ ಅವೇ ಬರೋವು ಎಲ್ಲ ಬ್ಲಾಕ್ ಮಾಡ್ಬಿಟ್ಟು ಎಲ್ಲರೂ ಸೀದಾ ತಗೊಂಡು ಸೈಡ್ಗೆ ಹಾಕ್ಬಿಟ್ಟು ಹೋಗಿ ಪೋಪ ನೆಲ್ಲ ಶೂಟಿಂಗ್ ಕೊಂಡು ಅಂತ ಹೇಳ್ಬಿಟ್ಟು ನಾನು ಕಳಿಸೋದು. ಬರೀ 4 ತೆಪ್ಪ ಇಟ್ಕೊಂಡು ನಿಮ್ಗೆ ಆ ಮೇಕಿಂಗ್ ಎಲ್ಲ ನೋಡಿದಾಗ ನಿಮ್ಗೆ ಅನಿಸ್ಬಿಡುತ್ತೆ. ಎಸ್, ಇನ್ನ ಅಮೂಲ್ಯ ರತ್ನ ಬಗ್ಗೆ ಮಾತಾಡಿದಾಯ್ತು. ನೆಕ್ಸ್ಟ್ ಈಗ ದರ್ಶನ್ ಸರ್ ಬಗ್ಗೆ ಮಾತಾಡಬೇಕು ಸರ್. ಯಾಕಂದ್ರೆ ಪ್ರೆಸೆಂಟ್ ಆಗ್ತಾರಂತ ಚಿತ್ರರಂಗದಲ್ಲಿ ಆಗ್ತಾರಂತ ಘಟನಾವಳಿಗಳು ನೀವು ಕೂಡ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವಾಗಿರೋದ್ರಿಂದ, ಯಾಕಂದ್ರೆ ರೇಣುಕಾ ಸ್ವಾಮಿ ಪ್ರಕರಣ ಈಗ ಜೈಲಲ್ಲಿ ಇರುವಂಥದ್ದು. ನಿಮ್ಗೆ ಏನ್ ಅನ್ಸುತ್ತೆ, ಒಬ್ಬ ನೀವು ಕೂಡ ಚಿತ್ರರಂಗಕ್ಕೆ ಸಂಬಂಧಪಟ್ಟವ್ರಾಗ ಏನ್ ಅನ್ಸುತ್ತೆ ಸರ್? ನಾನು ಒಂದೇ ಮಾತು ಹೇಳಿ, ಹುಲಿ ಬಗ್ಗೆ ಎಲ್ಲಿಂದ ಕೇಳ್ತಾ ಇದ್ದೀನಿ. ಒಂದು ವಾಕ್ಯದಲ್ಲಿ ಉತ್ತರ, ಒಂದೇ ವರ್ಡಲ್ಲಿ ಮುಗಿಸ್ಕೊಂಡು. ಯಾಕಂತ ಹೇಳಿದ್ರೆ ನನಗೆ ಇನ್ನೂ ಏನಪ್ಪ ಅಂತ ಹೇಳಿದ್ರೆ, ನಾನು ಏನು ಮಾತಾಡೋಕ್ಕಾಗ್ತಾ ಇರೋಣ, ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಹಂಗಾಗಿ ಎಲ್ಲರೂ ವೆಯ್ಟ್ ಮಾಡ್ತಿದ್ರು, ನಾವು ವೆಯ್ಟ್ ಮಾಡ್ತಿದ್ವಿ. ಆದಷ್ಟು ಬೇಗ ಬಂದು ಚಿತ್ರರಂಗದಲ್ಲಿ ಒಂದು ಶಕ್ತಿಯಾಗಿ ಮತ್ತೆ. ಬಟ್ ನಮ್ಗೆ ಹೆಮ್ಮೆ ಏನಂದ್ರೆ, ಈಗ ಘಟನೆ ಹೊರತುಪಡಿಸಿ ಮಾತಾಡೋದಾದ್ರೆ ದರ್ಶನ್ ಬಗ್ಗೆ ಒಬ್ಬ ತುಂಬ ತೀರಾ ಸಿಂಪ್ಲಿಸಿಟಿ ಇರುವಂಥ ಮನುಷ್ಯ. ಜೊತೆಯಲ್ಲಿ ಸೈಮಾ ಅವಾರ್ಡ್ ತುಂಬ ಪ್ರತಿಷ್ಠಿತ ಅವಾರ್ಡ್. ಸೊ ಅವಾರ್ಡ್ ಅಲ್ಲಿ ನಮ್ಮ ಕಾಟೇರ ಸಿನಿಮಾ ಕೂಡ ಅನೌನ್ಸ್ ಆಗಿದೆ, ಬಹಳ ಖುಷಿ ತಂದ. ಸೊ ಆ ಒಬ್ಬ ನಟ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಅಂತ ಕೊಡುವಂತ ವ್ಯಕ್ತಿ ಆಗಿರೋದಾಗಿ ಎಲ್ಲ ಒಂದು ರೀತಿಯಲ್ಲಿ ಈ ಒಂದು ಘಟನೆಯಲ್ಲಿ ಸಿಲ್ಕೊಂಡಿರೋದು ಎಲ್ಲರಿಗೂ ಕೂಡ ಆಘಾತ. ಕಾನೂನು ಏನ್ ಮಾಡುತ್ತೆ ಅದ್ರ ಕೆಲಸ ಅದು ಮಾಡಲಿ ಅನ್ನೋದೇ ನಮ್ಮೆಲ್ಲರ ಒಂದು ಅಭಿಪ್ರಾಯ. ಹೌದು ಸರ್. ನೆಕ್ಸ್ಟ್ ಸರ್, ನೀವು ಮುಂದೆ ಇನ್ನೂ ಸೈಕಲ್ ತುಳಿತಾನೇ ಇರ್ತೀರಾ? ಇಲ್ಲ ಅದು ಎಲ್ಲಾದ್ರೂ ಸ್ಟ್ಯಾಂಡ್ ಆಗೋ? ಇಲ್ಲ, ಸ್ಟ್ಯಾಂಡ್ ಆಗಂತದ್ದು ಎಲ್ಲ ಸಮಯ ಹತ್ರ ಬಂದಿದೆ. ಯಾಕಂದ್ರೆ ನನಗೆ ಇವಾಗ ನೆನಪಾಗಿದ್ದು, ನಾನು ಕಾಟೇರ ಸಿನಿಮಾ ನೋಡಿದಾಗ ರಿಷಬ್ ಶೆಟ್ಟಿ, ನಾವೆಲ್ಲ ಪ್ರೀಮಿಯರ್ ಶೋ ನೋಡಿದಾಗ ರಿಷಬ್ ಶೆಟ್ಟಿ ಅವರು ಇನ್ನೂ ಆ ಮಟ್ಟಕ್ಕೆ ಆ ರೇಂಜ್ಗೆ ಹೋಗಿರ್ಲಿಲ್ಲ. ಅವರು ಬದಲಾದಂತ ಹಣೆ ಬರ ಎಲ್ಲಿ ಅಂತ ನಮ್ಗೆ ಗೊತ್ತು. ನಾವು ಪ್ರೀಮಿಯರ್ ಶೋ ನೋಡಿದಾಗ ಬಂದಂತ ರಿಸಲ್ಟ್ ಕಾಟೇರದು, ಅಲ್ಲಿ ಅವ್ರ ಲೆವೆಲ್ ಚೇಂಜ್ ಆಯ್ತು, ಅವ್ರ ಹಣೆ ಬರಹ ಚೇಂಜ್ ಆಯ್ತು. ಅದಕ್ಕೆ ಮುಂಚೆ ಅವ್ರು ಏನೇನು ಕೆಲಸ ಮಾಡ್ತಾ ಇದ್ರು, ಹೆಂಗೆ ಎಲ್ಲ ಸೈಕಲ್ ತುಳಿತಾ ಇದ್ರು, ನಿಮ್ ತರನೇ ತುಂಬಾ ಸೈಕಲ್ ತುಳಿತಾರೆ. ನೀವು ಝೊಮ್ಯಾಟೊ, ಅವರು ವಾಟರ್ ಬಾಯ್ ಆಗಿ ನೀರ್ ಹಾಕೊಂಡು ಅಲ್ಲಿ ಕ್ಯಾನ್ಗಳು ನೀರು ಹಾಕೊಂಡು ಜೀವನ ಮಾಡೋದು. ಸೊ ಏನ್ ನಿಮ್ ಗುರಿ ಏನು ಅಂತ? ಸರ್, ನನ್ನ ಗುರಿ ಏನಾಗುತ್ತಂದ್ರೆ ಎಂಟರ್ ಕರ್ನಾಟಕ ಅಂತಲ್ಲ, ಇಡೀ ವರ್ಲ್ಡಲ್ಲಿ ನಾನು ಮಾಡೋ ಸಿನಿಮಾಗಳನ್ನ ಆರಾಮಾಗಿ ಕುತ್ಕೊಂಡು ನೋಡ್ಬೇಕು ಅನ್ನೋದೇ ಆಸೆ ಸರ್. ಕಾಮಿಡಿ ಎಲ್ಲವನ್ನೋರು ಮಾಡ್ತೀನಿ. ಕಾಮಿಡಿ ಮಾಡ್ತಾ ಇದ್ದೀರಾ? ಇಲ್ಲ, ನನಗೆ ಏನು ಕೇಳ್ತಿದ್ದೀನಿ ಅಂದ್ರೆ, ನಾನು ಕಾಮಿಡಿ ಮಾಡ್ತಾ ಇಲ್ಲ. ಬಹುಶಃ ಯಾಕಂದ್ರೆ ಈಗ ಬೇರೆ ಲ್ಯಾಂಗ್ವೇಜ್ನೆಲ್ಲ ನಾವು ನೋಡ್ತಾ ಇದೀವಲ್ಲ ಸರ್, ನಮ್ಮ ಕನ್ನಡ ಲ್ಯಾಂಗ್ವೇಜ್ನು ಬೇರೆಯವ್ರು ನೋಡ್ಬೇಕು. ಯಾಕಂದ್ರೆ ನಾನು ಆ ವಿಷಯದಲ್ಲಿ ಸರ್ ತುಂಬ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ನೀವು ನಂಬ್ತಿರೋ ಬಿಡ್ತೀರಿ, ಇವತ್ತು ಹೇಳ್ತಿದ್ದೀನಿ, ನಾನು ಬೆಂಗಳೂರು ಬಂದು ಹೊಸ್ತರಲ್ಲಿ ಗೋಕುಲ ಅಂತ ಒಂದು ಸಿನಿಮಾ ನಡೀತೀನಿ. ಆ ಗೋಕುಲ ಅನ್ನೋ ಸಿನಿಮಾದಲ್ಲಿ ವಿವೇಕಾನಂದ ಕಾಲೇಜ್ ಇದೆಯಲ್ಲ ನೋಡಿ ನಿಮಗೆ, ಆ ವಿವೇಕಾನಂದ ಕಾಲೇಜಲ್ಲಿ ಏನೇನು ಬೆಳೆ ಸಿಗುತ್ತೆ ಸರ್, ನಾನು ಅದನ್ನು ಲೈಟ್ ಬಾಯ್ ಎಸ್ ಸರ್, ಲೈಟ್ ಬಾಯ್ ಬಂದು. ಯಾಕಂದರೆ ನಮ್ಗೆ ರಾಕ್ಲೈನ್ ಯೂನಿಟ್ಲಿ ದಿನ ಸುಧಾಕರ್ ಅಂತಿದ್ರು, ಒಬ್ಬರು ಗೊತ್ತಿರ್ಬೇಕು ನಿಮಗೆ, ಅವರು ಎಸ್ಪೆಷಲಿ ಕೊರೋನಾ ಟೈಮ್ ಸುತ್ತೋದ್ರು. ಆಗ ನಾನು ಕೆಲಸ ಕೇಳ್ಕೊಂಡು ಹೋದಾಗ ಫಸ್ಟ್ ಮ್ಯಾನೇಜರ್ ಕೆಲಸಕ್ಕೆ ಹಾಕಿದ್ರು ನಾನು. ಅದಲ್ಲಿ ಇನ್ನೊಬ್ರು ಇದ್ರು ವಿಜಯಣ್ಣ ಅಂತೇಳಿ, ರಾಕ್ಲೈನ್ ಯೂನಿಟಲ್ಲಿ. ವಿಜಯಣ್ಣನವರು ನಮ್ಗೆ ಲೈಟ್ ಮ್ಯಾನ್ ಕೆಲಸಕ್ಕೆ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಲೈಟ್ ಮ್ಯಾನ್ ಕೆಲಸ ಹೋಗಿ. ಸೊ ಅಲ್ಲಿ ಏನು ಮಾಡ್ತೀರಿ, ಒಂದು ಮ್ಯಾನೇಜರ್ ಆಗಿ ಕೆಲಸ ಹೋಗಿದ್ರು ಒಂದು ಚೆನ್ನಾಗಿ ಒಳ್ಳೆಯದಾಗೋದು. ಬಟ್ ಈ ಕೆಲಸ ಬಂದ್ಬಿಟ್ಟಿದೆ. ಆಗ ಹೊಸ ಅನುಭವ. ನಾನು ಇವತ್ತು ಹೇಳ್ತಿದ್ದೀನಿ ಸರ್, ನನಗೆ ಇನ್ನೂ ನೆನಪಿದೆ, ಇವತ್ತು ರಾಕಿಂಗ್ ಸ್ಟಾರ್ ಎಸ್ ಅದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು. ಸೂಪರ್. ಒಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತೀನಿ ಸಿನಿಮಾ ರಂಗದಲ್ಲಿ ಅನ್ನೋದು ನಿಮ್ಮ ಕಾನ್ಫಿಡೆಂಟ್ ಇದೆ ಸರ್. ಕಾನ್ಫಿಡೆನ್ಸ್. ಅದೆಲ್ಲಕ್ಕಿಂತ ಹೆಚ್ಚಾಗಿ ಏನಂತ ನೀವು ಅಮೂಲ್ಯ ರತ್ನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ 100% ನಮ್ಮ ರೀಸನ್ ಏನಂತ. ಖಂಡಿತ ಸರ್. ಆಲ್ ದಿ ಬೆಸ್ಟ್ ಸರ್. ಇಷ್ಟೊತ್ತು ನಾವು
ಸಾಕಷ್ಟು ಮಾತುಕತೆಗಳನ್ನ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ನಮ್ಮ ಜೊತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.